ಸಿಡಿಲು ಬಡಿದು ಬಾಲಕಿ ಓರ್ವಳು ಮೃತಪಟ್ಟಿರುವಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದ ಸಮೀಪ ಇರುವ ಮಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಭಾಗ್ಯಶ್ರೀ ಮಲ್ಲಪ್ಪ ಪಡ್ಯಪ್ಪನವರ್ ಎಂಬುವ 16 ವರ್ಷದ ಬಾಲಕಿ ಜಾಡರ್ ಅರಳಿಕಟ್ಟಿ ಜಮೀನಿನಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಸಂಜೆಯ ಸಮಯದಲ್ಲಿ ಸಿಡಿಲು ಬಡಿದು ಮೃತಪಟ್ಟಿದ್ದಾಳೆ. ಸಿಡಿಲು ಬಡಿದ ಪರಿಣಾಮ ಪ್ರಥಮ ಚಿಕಿತ್ಸೆಗಾಗಿ ಲೋಕಾಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಮೃತಪಟ್ಟಿದ್ದಾಳೆ. ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ವಿ. ತಿಮ್ಮಾಪುರ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡ ಸಚಿವರು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳ ಪರಿಹಾರಧನ ನೀಡಲಾಗುವುದೆಂದು ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಲೋಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಭಾಗ್ಯ ಅಂತಕ್ಕಂಥ ತರುಣಿ ಸಿಡಿಲಿಂದ ಇವತ್ತು ಸಾವನ್ನಪ್ಪಿದ್ದಾರೆ. ಇದು ಎಲ್ಲರಿಗೆ ಮಾನಸಿಕವಾಗಿ ನೋವು. ಅವರಿಗೆ 3 ಜನ ಹೆಣ್ಣುಮಕ್ಕಳು. ಅದರಲ್ಲೇ ದೊಡ್ಡವರು ಇವತ್ತು ಸಣ್ಣವರು ಇವತ್ತು ತಪ್ಪಿಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಧೈರ್ಯ ತರ್ತಕ್ಕಂಥ ಶಕ್ತಿ ತಾಯಿ ತಂದೆಗೆ ಬಂಧುಗಳಿಗೆ ಕೊಡಲಿ ಅಂತೇಳಿ ನಾನು ಸರ್ಕಾರದಿಂದ ಸಿಗಬೇಕಾದ ತಾಯಿಗಳನ್ನ ಅಧಿಕಾರಿ ವರ್ಗ ಸಿಗಬೇಕಾದ ಸೌಲಭ್ಯ ಏನಿದೆ ಅದನ್ನು ಇಮಿಡಿಯೇಟ್ ಕೊಡಿಸ್ತಕ್ಕಂಥ ಏನೋ ಕಾನೂನು ಚೌಕಟ್ಟಲ್ಲಿ 5 ಲಕ್ಷ ರೂಪಾಯಿಯನ್ನು ನಾನು ಇಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗೇನು ಸಿಗಬೇಕಾದ ಸೌಲಭ್ಯ